ಇನ್ನು ನಿಮ್ಗೆ ಗೊತ್ತಾಗಿರ್ಬೋದು ಪ್ರಜ್ವಲ್ ರೇವಣ್ಣ ಅಂತ ಅಂದ್ರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಅಪರಾಧಿ ಮತ್ತೆ ಇನ್ನಿತರ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿನ ಆರೋಪಿ. ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಫೋನ್ ಅನ್ನ ಬಳಕೆ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಸೊ ಪರಿಚಿತರೊಂದಿಗೆಲ್ಲ ಮಾತನಾಡ್ತಾ ಇದ್ರು ಪ್ರಜ್ವಲ್ ರೇವಣ್ಣ. ಸೆಲ್ನಲ್ಲಿ ರಾಜಾರೋಷವಾಗಿ ಮಾತನಾಡಿದ್ದಾರೆ. ಹೊರಗಡೆ ಬಾ, ನಾನು ಅವ್ರಿಗೆ ಫೋನ್ ಮಾಡಿಲ್ಲ, ಹತ್ಕೊಂಡು ಕೂತಿದ್ರು, ನೀನ್ ಫೋನ್ ಮಾಡಿಲ್ಲ, ಏನ್ ಮಾಡ್ತಾ ಇದ್ದೆ ನೀನು, ಹಿಂಗೆಲ್ಲ ಫೋನ್ನಲ್ಲಿ ಅವರು ಸಂಭಾಷಣೆ ಮಾಡ್ತಾ ಇರುವಂಥದ್ದು ಗೊತ್ತಾಗಿದೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಾಗಿನ ವಿಡಿಯೋ ಒಂದು ಕೂಡ ಇದೀಗ ವೈರಲ್ ಆಗಿದೆ. ನೋಡಿ, ನೀವು ನೋಡ್ತಾ ಇರೋದು ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ನಡ್ಕೊಳ್ತಾ ಇರುವಂತ ರೀತಿ. ನಾನು ಅವ್ರು ಫೋನೇ ಮಾಡೋಕ್ಕಾಗಿದ್ದಿಲ್ಲ. ಮೊನ್ನೆ ಮಾಡಿದೆ ಹತ್ಕೊಂಡು ಕೂತ್ಕೊಳ್ಳೋಣ. ಅದೇ ನೀನು ಫೋನೇ ಮಾಡಿಲ್ಲ. ಸೊ ಇದು ನೋಡಿ, ಅಲ್ಲಿ ಆತ ಈ ಕೈದಿಗಳಿಗೆ ಕೊಡುವಂಥ ಸಮವಸ್ತ್ರನೋ ಮತ್ತೊಂದು ಯಾವುದೂ ಇಲ್ಲ, ಐಷಾರಾಮಿ ವ್ಯವಸ್ಥೆ. ಇದು CCB ಮೊನ್ನೆ ರೈಡ್ ಆದಾಗ ಗೊತ್ತಾಗಿರೋ ಸಂಗತಿ. ಪ್ರದೀಪ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರದೀಪ್, ಈ ದೃಶ್ಯಗಳನ್ನೇ ಇಟ್ಕೊಂಡು ನೀವು ವಿಶ್ಲೇಷಿಸೋದಾದ್ರೆ ನಿಜಕ್ಕೂ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ಗೆ ಯಾವ ರೀತಿ ಅಂತ ರಾಜಾತಿಥ್ಯ, ಏನಂತ ವ್ಯವಸ್ಥೆಗಳು ಎಲ್ಲ ಸಿಗ್ತಿದೆ ಅನ್ನೋದು ಬಹಳ ಕ್ಲಿಯರ್ ಪ್ರದೀಪ್ ಇಲ್ಲಿ. ಖಂಡಿತ ಮಾಲ್ತೇಶ್, ಈಗಾಗಲೇ ಸಾಮಾನ್ಯ ಕೈದಿಗಳ ಬಳಿ ಸಾಕಷ್ಟು ಮೊಬೈಲ್ ಫೋನ್ಗಳು ಪತ್ತೆಯಾಗಿತ್ತು. ಮತ್ತೆ ರೌಡಿ ಹಿನ್ನೆಲೆಯುಳ್ಳ ವ್ಯಕ್ತಿಗಳ ಬಳಿಯೂ ಸಹ ಮೊಬೈಲ್ಗಳು ಸೇರಿದಂತೆ ಇನ್ನಿತರ ನಿಷೇಧಿತ ವಸ್ತುಗಳು ಕೂಡ ಪತ್ತೆಯಾಗಿದ್ವು. ಎಲ್ಲ ಒಂದು ಕಡೆ ಕಂಪ್ಲೀಟ್ ಆಗಿ ಜೈಲಿನಲ್ಲಿ, ಅದರಲ್ಲೂ ಸಹ ಎಸ್ಪೆಷಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲಾ ವಸ್ತುಗಳು, ಈ ರೀತಿ ಮೊಬೈಲ್ ಆಗಲಿ ನಿಷೇಧಿತ ವಸ್ತು ಆಗಲಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಅಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಿನ್ನೆ CCB ಅಧಿಕಾರಿಗಳು ದಾಳಿ ಮಾಡಿದ ವೇಳೆ, ಅದರಲ್ಲೂ ಸಹ CCB ಅಧಿಕಾರಿಗಳು ಹೈ ಪ್ರೊಫೈಲ್ ಏನು ಸಜಾಬಂದಿಗಳು ಮತ್ತೆ ಶಿಕ್ಷಾ ಬಂದಿಗಳಿದ್ದಾರೆ ಅವ್ರನ್ನ ಒಂದು ರೀತಿಗೆ ಟಾರ್ಗೆಟ್ ಮಾಡ್ಕೊಂಡು ದಾಳಿಯನ್ನ ನಡೆಸ್ತಾರೆ. ಈ ವೇಳೆ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅನೇಕ ಜನರ ಹೈ ಪ್ರೊಫೈಲ್ ಕೇಸ್ಗಳಿರುವಂತಹ ವ್ಯಕ್ತಿಗಳ ಮೇಲೆ, ಬ್ಯಾರಕ್ ಮೇಲೆ, ಸೆಲ್ ಮೇಲೆ ದಾಳಿ ಮಾಡಿದಾಗ ಈ ಪ್ರಜ್ವಲ್ ರೇವಣ್ಣ ಅವರ ಒಂದು ಸೆಲ್ನಲ್ಲಿ ಅವರ ಬೆಡ್ ಕೆಳಗಡೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿರುತ್ತೆ. ಜೊತೆಗೆ ಒಂದು ಪೆನ್ಡ್ರೈವ್ ಕೂಡ ಪತ್ತೆಯಾಗಿದೆ, ಒಂದು ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ಸದ್ಯಕ್ಕೆ ಇದ್ರ ಜೊತೆಗೇನೆ ಈಗ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇರೋದು, ಅದು ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಸೆಲ್ನಲ್ಲಿ ಮೊಬೈಲ್ ನಲ್ಲಿ ಮಾತಾಡ್ತಾ ಇರುವಂತದ್ದು. ಅಂದ್ರೆ ಎಲ್ಲೊಂದ್ ಕಡೆ ನನ್ನ CCB ದಾಳಿಯಲ್ಲಿ ಸಿಕ್ಕ ಮೊಬೈಲ್ ಏನು ವಿಚಾರ ಇದೆ ಅದಕ್ಕೆ ಈ ವಿಡಿಯೋ ಪುಷ್ಟಿ ಕೊಡ್ತಾ ಇರುವಂತದ್ದು. ಆದ್ರೆ ಈ ವಿಡಿಯೋ ಯಾವಾಗ ತೆಗೆದಿದ್ದು ಮತ್ತೆ ಯಾರು ತೆಗೆದಿದ್ದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ವಿಚಾರ ಹೊರಬರಬೇಕಾಗಿದೆ. ಮಂತೇಶ್, ಥ್ಯಾಂಕ್ ಯು ಪ್ರದೀಪ್.